ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ನಾವು ಧನುರ್ಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಧನುರ್ಮಾಸ ನಾವು ಏನಕ್ಕೆ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಡಿಸೆಂಬರ್ 16ರಿಂದ ಜನವರಿ 14 ಸಂಕ್ರಾಂತಿ ತನಕ ಧನುರ್ಮಾಸ ಇರುತ್ತೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವಾಗ ಧನುರ್ಮಾಸದ ಮಹಾತ್ಮೆಗೆ ವಿಶೇಷ ಒತ್ತು ನೀಡಿದ್ದಾನೆ. ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಎಂದು ಅಪ್ಪಣೆ ಕೊಡಿಸಿದ್ದಾನೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಬೇಕಾದರೆ 1 ತಿಂಗಳು ಬೇಕಾಗತ್ತೆ. ಅದರಂತೆಯೇ ಸೂರ್ಯ ಧನುರ್ರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು 1 ತಿಂಗಳು ಕಾಲಾವಕಾಶ ಬೇಕಾಗತ್ತೆ. ಈ 1 ತಿಂಗಳನ್ನು ಧನುರ್ರಾಶಿಯ ಧನುರ್ಮಾಸ ಎಂದು ಕರಿತೀವಿ. ಈ ಮಾಸದಲ್ಲಿ ವಿಶೇಷವಾಗಿ ಚಳಿ ಇರುತ್ತೆ. ನಿಮಗೆ ಗೊತ್ತಿದೆ ಚಳಿಗಾಲ ಇದು ಅಂತ. ಚಳಿಯಿಂದ ಬಹಳ ಹೊತ್ತು ಹಾಸಿಗೆ ಮೇಲೆ ನಾವು ಚಳಿಯಿಂದ ಮಲಗಿರ್ತೀವಿ. ಮಲಗುವುದು ಅನಾರೋಗ್ಯ ಅಂತ ಗೊತ್ತಿದ್ರೂ ನಾವು ಮಲಗ್ತೀವಿ. ಏನು ತಿಂದರೂ ಭಸ್ಮ ಮಾಡಿಬಿಡುವಂಥ ಉತ್ತಮವಾದ ನಾವೇನೇ ತಿಂದರೂ ನಮಗೆ ಆರ್ಗೋಗತ್ತೆ. ಡಿಸೆಂಬರ್ ತಿಂಗಳೆಂದರೆ ಕೇಳಿ ಮೈ ಕರುವ ಚಳಿ ಇರುತ್ತೆ. ಚಳಿಯ ತೀವ್ರತೆ ಏನು ಇರುತ್ತವೆ ಎಂದರೆ, ಚಳಿಯನ್ನು ತಾಳಲಾರದೆ ರಾತ್ರಿಯ ವೇಳೆ ಮನುಷ್ಯ ತನ್ನ ದೇಹವನ್ನು ನಾವೇನು ಮಾಡ್ತೀವಿ, ಬಿಲ್ನಂತೆ ಹೀಗೆ ನುಚ್ಕೊಂಡು ಮಲಿಕೊಂತೀವಿ. ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಹೆಸರು. ಬಾಣ ಥರ ನಾವು ಮಲಿಕೊಳ್ಳೋದ್ರಿಂದ ಧನುರ್ಮಾಸ. ಅರುಣೋದಯ ಕಾಲದಲ್ಲಿ 1 ತಿಂಗಳು ಉಗ್ಗಿಯನ್ನು ತಯಾರು ಮಾಡಿ ಧನುರ್ನಾರಾಯಣನಿಗೆ ಸಮರ್ಪಿಸುವುದು ಒಂದು ಸಂಪ್ರದಾಯ. ಉಗ್ಗಿ ಮಾಡ್ತೀವಿ ನಾವು. ಏನಕ್ಕೆ ಮಾಡ್ತೀವಿ? ಅದನ್ನು ಮುದ್ಗಾನ್ನ ಅಂತ ಹೇಳ್ತೀವಿ. ಏನಕ್ಕೆ ಮುದ್ಗಾನ್ನ ಎಂದರೆ ಉಗ್ಗಿ. ಅಕ್ಕಿ 2ರಷ್ಟು ಪ್ರಮಾಣ ಹೆಸರುಬೇಳೆ, ಒಣಶುಂಠಿ, ಮೆಣಸು, ಜೀರಿಗೆ, ಪತ್ರೆ, ದಾಲ್ಚಿನ್ನಿ, ಜಾಜಿಕಾಯಿ, ಕೊಬ್ಬರಿ, ಲವಂಗ, ಉಪ್ಪು, ತುಪ್ಪ ಎಲ್ಲವನ್ನೂ ಕೂಡಿಸಿ ಬೇಯಿಸಿದ ಪದಾರ್ಥವೇ ಮುದ್ಗಾನ್ನ ಅಂದರೆ ಉಗ್ಗಿ. ಧನುರ್ಮಾಸದಲ್ಲಿ ದೇವರ ಪೂಜೆಗೆ ನೈವೇದ್ಯ ಪ್ರಸಾದಕ್ಕೆ ಮುದ್ಗಾನ್ನವೇ ಉಗ್ಗಿ. ಯಾಕೆ ಇಡ್ತೀವಿ? ಇದಕ್ಕೆ ನಾನಾ ಕಾರಣಗಳುಂಟು. ಮನುಷ್ಯ ಶುದ್ಧ ನಾವೇನು ಮಾಡ್ತೀವಿ, ನಾವೇ ಸೋಮಾರಿಗಳಲ್ವ ಮನುಷ್ಯ. ನಾವು ಶಾಸ್ತ್ರದ ಕಟ್ಟುಪಾಡುಗಳಿಲ್ಲವಾದರೆ ಮನುಷ್ಯ ಬಿಸಿಲು ಮೈ ಸೋಂಕುವರೆಗೂ ಕಂಬಳಿನ ಹೊತ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ನಾವು ಮಲಗೇ ಇರ್ತೀವಿ. ನಾವು ಮುಸ್ಕನ್ನು ತೆಗೆಯೋದೇ ಇಲ್ಲ. ಆದರೆ ವಸ್ತುತಃ ಸೂರ್ಯೋದಯವಾದೊಡನೆ ಚಳಿ ಹೆಚ್ಚಾಗುತ್ತದೆ. ಆದ್ದರಿಂದಲೇ ಮೈ ಬೆಚ್ಚಾಗಿಸುವ ಹಾಗೂ ಚಳಿಯನ್ನು ಒದಗಿಸುವ ಸಾಮರ್ಥ್ಯವನ್ನು ಕೊಡುವ ಪವಿತ್ರ ಸಾತ್ವಿಕ ಆಹಾರ ಎಂದರೆ ಉಗ್ಗಿ. ಚಳಿಗಾಲದಲ್ಲಿ ಚರ್ಮ ಒಡೆದು ರೂಪುಗೊಳ್ಳುವುದರಿಂದ ಚರ್ಮವನ್ನು ಸ್ನಿಗ್ಧಗೊಳಿಸುವ ಆಹಾರದ ಸೇವನೆ ತೀರಾ ಅವಶ್ಯ. ಈ ಸಮಯದಲ್ಲಿ ಶರೀರದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುವುದರಿಂದಲೂ ಧನುರ್ಮಾಸದಲ್ಲಿ ಉಗ್ಗಿಯನ್ನು ಸೇವಿಸುವುದರಿಂದ ಕೊಬ್ಬಿನ ಅಂಶ ಹೆಚ್ಚಿಸಿ ಶಾರೀರದ ಸಮತೋಲನ ಅದಕ್ಕೆ ನಮಗೆ ಕಾಪಾಡುತ್ತೆ. ಅದರಿಂದ ನಾವು ಉಗ್ಗಿ ಮಾಡಿಕೊಂಡು ದೇವ್ರಿಗೆ ಇಟ್ಬಿಟ್ಟು ನಾವು ತಿಂತೀವಿ. ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಪೂಜೆಯೊಡನೆ ಶ್ರೀ ಲಕ್ಷ್ಮಿಯನ್ನು 12 ನಾಮದೊಂದಿಗೆ ಪ್ರಾರ್ಥನೆ ಮಾಡಿ ಸಂಪತ್ತು ಒಲಿಯುತ್ತೆ ನಿಮಗೆ. ಒಮ್ಮೆ ಇಂದ್ರ ದೇವರಾಜ ಒಂದು ಇಂದ್ರ ಏನು ಮಾಡ್ತೆ, ರಾಜ್ಯ ಭ್ರಷ್ಟರಾದಾಗ ಶುಚಿದೇವಿಯು ಉಗ್ಗಿಯ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಸ್ತುತಿಸ್ತಾಳೆ. ಅದರ ಫಲವಾಗಿ ಇಂದ್ರದೇವರಿಗೆ ಪುನಃ ರಾಜ್ಯ ದೊರೆಯುತ್ತೆ ಎಂಬುದು ಪುರಾಣದ ಕತೆ. ದೇವತೆಗಳಿಗೆ ದಕ್ಷಿಣಾಯನವು ರಾತ್ರಿಯ ಕಾಲ, ಅದರಂತೆ ಉತ್ತರಾಯಣವು ಹಗಲಿನ ಸಮಯ. ಆದರೆ ಈ ಧನುರ್ಮಾಸವು ಹಗಲು ರಾತ್ರಿ ಎರಡೂ ಸೇರಿದ ಸಮಯವೆಂದು ಹೇಳಲಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ಉಗ್ಗಿಯನ್ನು ಸಮರ್ಪಿಸುತ್ತಾರೋ ಅವರ ಮನೋಭಿಷ್ಟಗಳು ಅಕ್ಷಯವಾಗಿ ನೆರವೇರುತ್ತದೆ. ನಕ್ಷತ್ರಗಳು ಕಾಣುವ ಸಮಯ ಉತ್ತಮ ಪೂಜಾಫಲ. ಅವು ಮರೆಯಾದರೆ ಮಧ್ಯಮ, ಮುಂಜಾನೆಯ ಬೆಳಕು ಮೂಡಿದರೆ ಅಧಮ ಕಾಲ, ಮಧ್ಯಾಹ್ನವೆಂದರೆ ವ್ಯರ್ಥ. ಭಾಗವತದಲ್ಲಿ ಗೋಪಿಯರು ಕಾತ್ಯಾಯನಿ ವ್ರತವನ್ನು ಕುರಿತು ಹೇಳಲಾಗಿದೆ. ಧನುರ್ಮಾಸದ ಮುಂಜಾವಿನಲ್ಲಿ ಮಾಡುವ ವ್ರತದ ವಿಧಿಯನ್ನು ಗೋಪಿಯರು ಕೂಡಿ ನಂದಗೋಪನ ಮಗನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಪತಿಯಾಗಿ ವರಿಸಲು ಶ್ರೀ ವ್ರತವನ್ನು ಮಾಡುತ್ತಾರೆ. ಅಂತಹ ಪರಮಾತ್ಮನೇ ದೊರಕಿಸಿಕೊಡುವುದು ಮಾಸವಾಗಿರುವುದರಿಂದ ಶೈವ, ವೈಷ್ಣವ, ಶಾಕ್ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಎಲ್ಲ ದೇಹಗಳಲ್ಲಿಯೂ ಧನುರ್ಮಾಸ ಆಚರಣೆ ಮಾಡ್ತಾರೆ. ಧನುರ್ಮಾಸದ ಪೂಜೆ ನೈವೇದ್ಯ ನಿಯಮವನ್ನು ತಿಂಗಳದುದ್ದಕ್ಕೂ ಪ್ರತಿದಿನ ಮಾಡಬೇಕು. ನಾವು ಒಂದೇ ಒಂದು ದಿನವಾದರೂ ಧನುರ್ಮಾಸ ವ್ರತವನ್ನು ನಡೆಯಿಸಿ ವೃತ್ತಿ ಪಡೆಯುವುದುಂಟು. ಇದನ್ನು ಮಾಡಲಾರದವರು
ಪೌಷ್ಯ ಮಾಸದಲ್ಲಿ ಬರುವ ಮುಕ್ಕೋಟಿ ದ್ವಾದಶಿಯಂದು ಧನುರ್ಮಾಸದ ಕೃತಾರ್ಥಿಯನ್ನು ಸಮಾಧಾನವನ್ನು ತಾಳುವರು. ಈ ಮಾಸದಲ್ಲೇ ಏಕಾದಶಿ ಬರುತ್ತೆ, ಗೊತ್ತಾಯ್ತಾ? ಧನುರ್ಮಾಸದಲ್ಲಿ ಮುಕ್ಕೋಟಿ ದ್ವಾದಶಿ ಬರುತ್ತೆ. ದ್ವಾದಶಿಯಿಂದ ಆ ತಿರುಪತಿ ತಿಮ್ಮಪ್ಪನಿಗೆ ಸ್ವಲ್ಪ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ಪೂಜಾ ವೈಕೈಕಗಳು ಅವತ್ತಿನ ಮಾಡಿ ಮುಗಿಸ್ತಾರೆ. ವೈಶಿಷ್ಟ್ಯಪೂರ್ಣವಾದ ಧನುರ್ಮಾಸ ಪುಣ್ಯ ಪೂರ್ಣ ಮಾಸ, ಪರ್ವಪರ್ವರ ಪ್ರತಿಷ್ಠಿತ ಮಾಸ ಇದು. ಅದರಿಂದ ನಾವು ಧನುರ್ಮಾಸದಲ್ಲಿ ಎದ್ದು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕೇಳುವಾಗ ಧನುರ್ಮಾಸದ ಮಹಾತ್ಮೆಗೆ ವಿಶೇಷ ಒತ್ತು ನೀಡಿ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಎಂದು ಅಪ್ಪಣೆ ಕೊಡಿಸಿದೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡೋದನ್ನೇ ಧನುರ್ಮಾಸ ಅಂತ ಕರಿತೀವಿ. ನಮ್ಮ ಇವತ್ತು ಧನುರ್ಮಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.